ಕೋಆಪರೇಟಿವ್ ಸೊಸೈಟಿಗಳಿಗೆ ಸಂಬಂಧಿಸಿದಂತೆ ನಿರ್ದೇಶಕರುಗಳಾಗಲಿ ಅಥವಾ ಅಲ್ಲಿನ ಸದಸ್ಯರುಗಳಾಗಲಿ ಅನರ್ಹತೆಗೆ ಸಂಬಂಧಿಸಿದಂತೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ನ ಸೆಕ್ಷನ್ 29C ಕ್ಲೀನಾಗಿ ಹೇಳುತ್ತೆ. ಯಾವಾಗಲೂ ಈ ಒಂದು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಒಂದು ಗೊಂದಲಗಳು ಸಮಸ್ಯೆಗಳು ಉದ್ಭವ ಯಾವಾಗ ಆಗುತ್ತೆ ಅಂತಂದರೆ, ಸಾಲವನ್ನು ಪಡ್ಕೊಂಡು ಅದನ್ನು ಮರುಪಾವತಿಯನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಸದಸ್ಯರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಯಾವ ರೀತಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಂದರೆ, ಸರ್ಕಾರ ಮನ್ನಾ ಮಾಡ್ಬೋದು ಅಂತ ಕಾಯ್ತಾ ಇರೋರು ಕೆಲವರು ಇರ್ತಾರೆ. ಸೊ ಈ ಒಂದು ಸಮಸ್ಯೆಗಳು ಬಂದಾಗ, ಸಾಲವನ್ನು ತೀರಿಸದೆ ಸುಸ್ತಿದಾರರಾಗಿದ್ದಾಗ ಅಂಥ ಸಂದರ್ಭದಲ್ಲಿ ಆ ಒಂದು ಡೈರೆಕ್ಟರ್ಗಳು ಆ ರೀತಿ ಮಾಡಿದರೆ ಅವರನ್ನು ಆ ಒಂದು ಡೈರೆಕ್ಟರ್ ಹುದ್ದೆಯಲ್ಲಿ ಅವ್ರನ್ನ ಮುಂದುವರಿಸೋದಕ್ಕೆ ಆಗುತ್ತಾ ಅಥವಾ ಅನರ್ಹತೆಗೊಳಿಸಬೇಕಾ ಅನ್ನುವ ಒಂದು ಗೊಂದಲಗಳು ಸಮಸ್ಯೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಆಗಿಂದಾಗೆ ಕೋಆಪರೇಟಿವ್ ಸೊಸೈಟಿ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇರ್ತದೆ. ಇದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯು ಜಿ ನಾಗರಾಜು ಅನ್ನೋರು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿರ್ತಾರೆ. ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು, ಈ ಪ್ರಕರಣದಲ್ಲಿ ಜಿ ನಾಗರಾಜುರವರು ಸಾಲವನ್ನು ಪಡ್ಕೊಂಡಿರ್ತಾರೆ, ಡಿಫಾಲ್ಟರ್ ಆಗಿರ್ತಾರೆ ಮತ್ತು ಸುಸ್ತಿಯನ್ನು ಕೂಡ ಕಟ್ಟಿರೋದಿಲ್ಲ. ಚುನಾವಣೆಯ ನಂತರನೂ ಕೂಡ ಅವರು ಆ ಸುಸ್ತಿ ಡಿಫಾಲ್ಟನ್ನು ಕ್ಲಿಯರನ್ನು ಮಾಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಅವರಿಗೆ 3 ಬಾರಿ ಸೊಸೈಟಿ ನೋಟಿಸನ್ನು ಕೂಡ ನೀಡಿರುತ್ತೆ. ನೋಟಿಸನ್ನು ನೀಡಿದ ನಂತರದಲ್ಲಿ ಅವರು ಅದನ್ನ ಕ್ಲಿಯರನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಅವರು ಡಿಫಾಲ್ಟರ್ ಆಗಿರೋದ್ರಿಂದ ಅವರ ಹುದ್ದೆಯನ್ನು ಅನರ್ಹ ಅಂತಂತೇಳಿ ಸೊಸೈಟಿಯ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿರ್ತಾರೆ. ಸೊ ಅದನ್ನು ಪ್ರಶ್ನಿಸಿ ಜಿ ನಾಗರಾಜರವರು ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಇದನ್ನು ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಲಯ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 29C ಸಬ್ಕ್ಲಾಸ್ 1 ಸಬ್ಕ್ಲಾಸ್ A ಇದರ ಅಡಿಯಲ್ಲಿ ಅನರ್ಹತೆ ಕ್ಲಿಯರ್ ಕಟ್ ಆಗಿದೆ. ಯಾರು ಡಿಫಾಲ್ಟರ್ ಆಗಿರ್ತಾರೆ ಅಂದರೆ ಸುಸ್ತಿದಾರರಾಗಿ ಡಿಫಾಲ್ಟರ್ ಆಗಿರ್ತಾರೆ ಅವರು ನಿರ್ದೇಶಕರಾಗಿ ಅಂದರೆ ಅದರ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಆಗೋದಿಲ್ಲ ಅನ್ನೋದು ಕ್ಲಿಯರಾಗಿ ಅದರಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಈ ಅಧಿಕಾರಿಗಳು ಈತನನ್ನು ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶ ಹೊರಡಿಸಿರೋದಕ್ಕೆ ಮಧ್ಯಪ್ರವೇಶಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಈ ಸೊಸೈಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಸಾಲಗಳನ್ನು ತಗೊಂಡು ಅದನ್ನು ಕಟ್ಟದೇ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಆ ಅನರ್ಹತೆಯನ್ನು ಈ ಒಂದು ತೂಗುಗತ್ತಿ ಅವರ ಮೇಲೆ ನೇತಾಡ್ತಾ ಇರ್ತದೆ. ಸೊ ಹಾಗಾಗಿ ಆ ನಿರ್ದೇಶಕರಾಗಿ ಅಥವಾ ಆ ಒಂದು ಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ ಮುಂದುವರಿಯೋದಕ್ಕೆ ಸಾಲವನ್ನು ಪಡ್ಕೊಂಡಿರೋಂಥವ್ರು ಆ ಸುಸ್ತಿದಾರರ ಆಗೋಕ್ಕಿಂತ ಮೊದಲು ಆ ಸಾಲಗಳನ್ನು ತೀರಿಸ್ಕೊಂಡ್ರೆ ಆ ಸೊಸೈಟಿಯಲ್ಲಿ ದೀರ್ಘಕಾಲವಾಗಿ ಸದಸ್ಯರಾಗಿ ಉಳಿಯೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಈ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿರೋದ್ರಿಂದ ಅನರ್ಹ ಡಿಫಾಲ್ಟರ್ ಆದಾಗ ಆ ಒಂದು ಹುದ್ದೆಯಿಂದ ಅನರ್ಹರಾಗಬೇಕಾಗತ್ತೆ. ಯಾರಾದರೂ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದರೆ ಆ ಹುದ್ದೆಯಿಂದ ಡಿಫಾಲ್ಟರ್ ಆಗಬೇಕಾಗತ್ತೆ ಅನ್ನೋದು ಈ ಒಂದು ತೀರ್ಪಿನಿಂದ ಗೊತ್ತಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.